ಹೇಳ್ರಪ್ಪ ಹೇಳ್ರು. ಮೆಜೆಸ್ಟಿಕ್ ನಲ್ಲಿ ನಿನ್ನೆ ಒಂದು ದೊಡ್ಡ ಹೈ ಡ್ರಾಮಾ ನಡೀತು. ಗಂಟೆಗಳ ಕಾಲ ವಾಗ್ಯುದ್ಧಗಳು ನಡೆದವು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಪೊಲೀಸ್ ಅಧಿಕಾರಿಗಳು ಬಂದ್ರು, ಆರೋಗ್ಯ ಅಧಿಕಾರಿಗಳು ಬಂದ್ರು, ಸ್ಯಾಂಪಲ್ಗಳು ತಗೊಂಡು ಹೋದ್ರು, ಬಾಕ್ಸ್ಗಳು ಸೀಸ್ ಆಯ್ತು. ವೈ ಈ ಎಲ್ಲದರ ನಡುವೆ ಕೇಳ ಬರ್ತಾ ಇರೋದು ಈ ಮಾಂಸದ ಕಳಪೆ ಗುಣಮಟ್ಟ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಿಜ್ವಾನ್ ಖುರೇಶಿ ಅವರೇ, ನೇರ ಆರೋಪ ನೀವು ಮಾಡಿದ್ರಿ. ನಮಗೆ ಇದ್ರ ಬಗ್ಗೆ ಡೌಟ್ ಇದೆ. ಏನ್ ಡೌಟ್ ಇದೆ ಸರ್? ಕರ್ನಾಟಕದಲ್ಲಿ ಯಾರು ಕುರಿ ಮಾಂಸ ಬಿಸ್ನೆಸ್ ಮಾಡ್ತಿದಾರೋ ಎಲ್ಲ ಹೋಟೆಲ್ಗೆ ಎಲ್ಲ ಇವರೇ ಸಪ್ಲೈ ಮಾಡ್ತಿದ್ದಾರೆ. ಅದು ಕುರಿ ಮಾಂಸ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಜೈಪುರಿಂದ ಇಲ್ಲಿಗೆ ತರಿಸ್ಕೋಬೇಕು ಅಂದ್ರೆ ಇವ್ರಿಗೆ ಎಷ್ಟಕ್ಕೆ ಸಿಗ್ಬೇಕು ಮಾಂಸ? ಇವ್ರಿಗೆ ಲಾಭ ಬೇಡವಾ? 550 ಕೋಟ್ಲಿಗೆ ಕೊಡ್ತಾರೆ ಅನ್ನೋದಾದ್ರೆ ಈಗ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಏನು ಹೊಟ್ಟೆ ಹೋಯ್ತಾ? ಬಿದ್ದಿರ್ತಿದ್ರಾ? ಅದೇ ಜೀವ ತಗೊಂಡಿದ್ದು 12 ರೂಪಾಯಿ ತಾನೆ? ಆ ಮಾಂಸ ಯಾವ್ದು? ನಾ ಇದು ಬಾಕ್ಸ್ ಓಪನ್ ಮಾಡಕ್ಕೆ, ಆ ಬಾಕ್ಸ್ ಓಪನ್ ಮಾಡಕ್ಕೆ ಏನಕ್ಕೆ ಅಷ್ಟು ಜಗಳ? ಗೊತ್ತಾವಲ್ಲ. ಅಷ್ಟೇ. ಇದನ್ನ ನಾವು ಆರಾಮಾಗಿ ಸೇವನೆ ಮಾಡಬಹುದು. ನನ್ನ ಮೇಲೆ ಹಣೆ ಇಟ್ಟು ಇದ್ರಲ್ಲಿ ಏನೂ ತಪ್ಪಿಲ್ಲ. ಹೆಂಗ್ ಗುಡ್ಸಿದೆ ನಿಮ್ಮಪ್ಪ? ನಿನ್ನ ಕರೆಕ್ಟಾಗಿ ಗುಡ್ಸಿಲ್ಲ ಕಣ. ನಿಮ್ಮಪ್ಪ ಎಲ್ಲ ಕತ್ಲಾಟ್ ತಪ್ಪೇಟ್ ಹೊಡೆದಿರ್ಬೇಕು. ಇದ್ರಲ್ಲಿ ಯಾವುದೂ ತಪ್ಪಿಲ್ಲ. ಇವತ್ತಿಂದಲ್ಲ, 12 ವರ್ಷಗಳಿಂದ ನಡೀತಾ ಇರೋ ಬಿಸ್ನೆಸ್ ಇದು. ಈಗ ನೈಟ್ ಟ್ರೈನ್ ನಲ್ಲಿ ತರಿಸ್ತಾವ್ರೆ. ಅದಾದ್ಮೇಲೆ ಬಂದ್ಬಿಟ್ಟು ಇವರು ಅದ್ ಮಾಮೂಲಿ ಗೇಟ್ ಇಂದ ಬರೋದು, ಅದು ಲಗೇಜ್ ತಗೊಂಡ್ಬರ್ತಾರಲ್ಲ ಗೇಟು, ಆ ಗೇಟ್ ಇಂದ ಬರೋದು ಬಿಟ್ಟು ಆ ಕಡೆ ಹಿಂಭಾಗ ಹೋಗ್ಬಿಟ್ಟು ಆ ರೋಡ್ ನಲ್ಲಿ ಇಳಿಸೋದು. ಅಣ್ಣ ನನ್ನ ಕೈಯಲ್ಲಿ